ಹಾಗೆ ಇವತ್ತು ಸಂಡೇ ಅಲ್ವಾ, ಹೊಸತಾಗಿ ಗೇರ್ ಸೈಕಲ್ ಪರ್ಚೇಸ್ ಮಾಡಿದವರಿಗೆಲ್ಲ ಕನ್ಫ್ಯೂಷನ್ ಇರುತ್ತೆ. ಯಾವ ಥರ ಗೇರ್ ಶಿಫ್ಟ್ ಮಾಡೋದು, ಯಾವ ಪ್ಲೇಸಲ್ಲಿ ಯಾವ ಗೇರ್ ಹಾಕೋದು, ಸುಮ್ಮನೆ ಒಂಥರ ಸ್ಪಿನ್ನಿಂಗ್ ಮಾಡ್ತಾ ಇರ್ತಾರೆ. ಆ ಥರ ಎಲ್ಲ ಇರುವಂಥ ಕನ್ಫ್ಯೂಷನನ್ನು ಹೋಗಲಾಡಿಸಲಿಕ್ಕೋಸ್ಕರ ಚಿಕ್ಕದಾಗಿ ಒಂದು ಚಕ್ಕದಾಗಿರುವಂತಹ ಗೇರ್ ಶಿಫ್ಟಿಂಗ್ ವಿಡಿಯೋವನ್ನು ಮಾಡೋಣ ಅಂತೇಳಿ ಬಂದದ್ದು ಇವತ್ತು. ಹಾಗೆ ಇದು ಎಲ್ಲರೂ ನೋಡಬೇಕಾದ ವಿಡಿಯೋ ಅಲ್ಲ, ಗೇರ್ ಸೈಕಲಲ್ಲಿ ಯಾರು ಬಿಗಿನರ್ಸ್ ಇದ್ದಾರೆ ಅವರು ನೋಡಬೇಕಾದ ವಿಡಿಯೋ ಇದು. ಹಲೋ ವ್ಯೂವರ್ಸ್, kcyclopoints ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ತಡೆ ಮಾಡದೆ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಕಡೆ ಇದೊಂದು ಸಣ್ಣ ಟ್ಯುಟೋರಿಯಲ್. ಏನಂತಂದರೆ 21 ಗೇರ್ ಇರುವಂಥ ಒಂದು ಸೈಕಲ್ ಪರ್ಚೇಸ್ ಮಾಡಿದ ಎಲ್ಲರೂ ಕರೆಕ್ಟಾಗಿ ಗೇರ್ ಶಿಫ್ಟಿಂಗ್ ಮಾಡಿಲ್ಲ ಅಂತಂದರೆ ಗೇರಲ್ಲೂ ಪ್ರಾಬ್ಲಮ್ ಆಗುತ್ತೆ, ಅದೇ ಥರ ನಿಮ್ಮ ರೈಡಿಂಗಲ್ಲೂ ಪ್ರಾಬ್ಲಮ್ ಆಗುತ್ತೆ. ನಿಮಗೊಂದು ಒಳ್ಳೆ ಹ್ಯಾಪಿ ರೈಡಿಂಗ್ ಆಸ್ವಾದಿಸಲಿಕ್ಕೆ ಆಗಲ್ಲ ಅಂತೇಳಿ ಹೇಳಕ್ಕೆ ಬಂದೆ. ನಿಮಗೊಂದು ಒಳ್ಳೆ ಖುಷಿಯಾದ ರೈಡ್ ಮಾಡಬೇಕು ಅಂತಿದ್ರೆ ಗೇರ್ ಶಿಫ್ಟಿಂಗ್ ಕರೆಕ್ಟ್ ಆಗಿರಬೇಕು, ರೈಡಿಂಗ್ ಕೂಡ ಪರ್ಫೆಕ್ಟ್ ಆಗಿರಬೇಕು. ಎಲ್ಲನೂ ಕರೆಕ್ಟ್ ಆಗಿದ್ದರೆ ಮಾತ್ರ ಹ್ಯಾಪಿ ರೈಡಿಂಗ್ ಅನುಭವಿಸ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ನೋಡಿ, ನಮಗೀಗ ಫ್ರಂಟಲ್ಲಿ 3 ಗೇರು, ಬ್ಯಾಕಲ್ಲಿ 7 ಗೇರ್ ಇರುವಂಥ ಸೈಕಲ್ನ ಬಗ್ಗೆ ನಾನಿವತ್ತು ಯಾವ ಥರ ಗೇರ್ ಶಿಫ್ಟ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗಾಗಿ ಚೈನನ್ನು ಸ್ಟ್ರೈಟಾಗಿ ಮೇಂಟೈನ್ ಮಾಡೋಕ್ಕೆ ಕಲಿಬೇಕು. ಆದಷ್ಟು ಚೈನನ್ನು ಸ್ಟ್ರೈಟ್ ಆಗಿ ಮೇಂಟೈನ್ ಮಾಡೋಕ್ಕೆ ಕಲಿಬೇಕು. ಫ್ರಂಟಲ್ಲಿ 3 ಗೇರ್ ಇದೆ ಅಂತಂದರೆ 1 ಚಿಕ್ಕದು, 2 ದೊಡ್ಡದು, 3 ಅದಕ್ಕಿಂತಲೂ ದೊಡ್ಡದಾಗಿರುತ್ತೆ. ಬ್ಯಾಕಲ್ಲಿ 7 ಗೇರಲ್ಲಿ ದೊಡ್ಡ ರಿಂಗ್ ಏನಿದೆ ಅದು ಫ್ರೀ ವೀಲಲ್ಲಿ ದೊಡ್ಡ ರಿಂಗ್ ಏನಿದೆ ಅದು ಒಂದಾಗಿಯೂ, ಕೆಳಗಿರುವಂಥ ಚಿಕ್ಕ ರಿಂಗ್ 7ನೇ ಗೇರ್ ಆಗಿಯೂ ನಾವು ಹೇಳ್ತಾ ಇರುವಂಥದ್ದು. ಫ್ರಂಟಲ್ಲಿರುವ ಚಿಕ್ಕ ಗೇರ್ ಅದಾದದ್ದು ಫ್ರಂಟಲ್ಲಿರುವ 1ನೇ ಗೇರ್ ಹಾಕಿರುವಾಗ ಬ್ಯಾಕಲ್ಲಿರೋ 7ನೇ ಗೇರನ್ನು ಯಾವತ್ತೂ ಯೂಸ್ ಮಾಡಬಾರ್ದು. ನೀವು ಈ ಪಿಕ್ಚರಲ್ಲಿ ಕಾಣ್ಬೋದು. ಅದೇ ಫ್ರಂಟಲ್ಲಿರೋ 3ನೇ ಗೇರ್ ದೊಡ್ಡ ಗೇರನ್ನು ಯೂಸ್ ಮಾಡುವಾಗ ಬ್ಯಾಕಲ್ಲಿರೋ ದೊಡ್ಡ ಗೇರ್ ಯಾವತ್ತೂ ಈ ಥರದ ಕಾಂಬಿನೇಷನನ್ನು ಯೂಸ್ ಮಾಡಬಾರ್ದು. ನಿಮ್ಮ ಚೈನು ಸ್ಟ್ರೈಟ್ ಆಗಿರಲ್ಲ, ಈ ಥರ ಇರುತ್ತೆ, ಬೆಂಡ್ ಆಗಿರುತ್ತೆ, ಹೀಗಿರುತ್ತೆ. ಹಾಗಿರಬೇಕಾದ್ರೆ ಚೈನು ಸವೆದೋಗುತ್ತೆ. ಅದಲ್ಲದೆ ಡಿರೇಲರಲ್ಲೂ ಪ್ರಾಬ್ಲಮ್ ಬರ್ಬೋದು, ಅದೇ ನಿಮ್ಮ ಫ್ರೀ ವೀಲಲ್ಲಿರುವ ಹಲ್ಲಲ್ಲೂ ಕೂಡ ಪ್ರಾಬ್ಲಮ್ ಬರ್ಬೋದು. ಈ ಥರ ರೈಡ್ ಯಾವತ್ತೂ ಮಾಡಬೇಡಿ. ಇನ್ನು ಯಾವ ಥರ ರೈಡ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ ನೋಡಿ. ಫ್ರಂಟಲ್ಲಿರೋ ಚಿಕ್ಕ ಗೇರ್ 1ನೇ ಗೇರಲ್ಲಿ ಇರಬೇಕಾದ್ರೆ ಬ್ಯಾಕಲ್ಲಿರುವ 1, 2, 3 ಪಿಕ್ಚರಲ್ಲಿ ನೋಡಿ, ಈ ಥರ ಫ್ರಂಟಲ್ಲಿ 1ದಲ್ಲಿರಬೇಕಾದ್ರೆ ಈ ಥರದ ಕಾಂಬಿನೇಷನ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಫ್ರಂಟಲ್ಲಿ ಸೆಕೆಂಡ್ 2ನೇ ಗೇರ್ ಇದ್ದರೆ ಬ್ಯಾಕಲ್ಲಿ 3, 4, 5 ಈ ಕಾಂಬಿನೇಷನನ್ನು ಯೂಸ್ ಮಾಡ್ಬೋದು. ಫ್ರಂಟಲ್ಲಿ 3ರಲ್ಲಿದ್ದರೆ ಅಂದರೆ ದೊಡ್ಡ ಗೇರಲ್ಲಿದ್ದಾಗ ಬ್ಯಾಕಲ್ಲಿ 5, 6, 7 ಈ ಥರ 3 ಗೇರನ್ನು ಯೂಸ್ ಮಾಡಿಕೊಂಡು ರೈಡ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ನಿಮಗೆ ಅಪ್ಸೈಡ್ ಹೋಗಬೇಕಾದ್ರೆ ಫ್ರಂಟಲ್ಲೂ 1 ಬ್ಯಾಕಲ್ಲೂ 1 1:1 ರೇಷಿಯೋದಲ್ಲಿ ರೈಡ್ ಮಾಡೋದು ಉತ್ತಮ. ಹಾಗೆ ತುಂಬ ಸ್ಪೀಡಾಗಿ ಹೋಗಬೇಕು ಅಂತಂದರೆ ಫ್ರಂಟಲ್ಲೂ ದೊಡ್ಡ ಗೇರು ಹಾಗೆ 3ನೇ ಗೇರ್, ಬ್ಯಾಕಲ್ಲೂ ಚಿಕ್ಕ ಗೇರು ಹಾಕಿ ಯೂಸ್ ಮಾಡೋದು ಉತ್ತಮ. ಯಾಕಂತಂದರೆ ತುಂಬ ಡೀಟೇಲ್ಸ್ ಇರುವ ವಿಡಿಯೋ ನೋಡಬೇಕು ಅಂತಂದರೆ ಲಿಂಕನ್ನು ಪ್ರೆಸ್ ಮಾಡಿ. ಅದರಲ್ಲಿ ಡೀಟೇಲ್ಸ್ ಆಗಿ ಇದೆ, ಯಾವ ಥರ ಗೇರ್ ಸೈಕಲ್ನ ಯೂಸೇಜ್, ಯಾವ ಥರ ಯೂಸ್ ಮಾಡುತ್ತೆ ಸೈಕಲನ್ನು, ನಾವು ರೈಡಿಂಗ್ ಮಾಡಬೇಕಾದ್ರೆ ಟೈರ್ ಎಷ್ಟು ರೊಟೇಟ್ ಆಗುತ್ತೆ ಅಂತೇಳಿ ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ಇದೆ. ನೆಕ್ಸ್ಟ್ ಹಾಗೆ ನೀವು ಶಿಫ್ಟಿಂಗ್ ಮಾಡಬೇಕಾದ್ರೆ ಇನ್ ಕೇಸ್ ನೀವು ಫ್ರಂಟಲ್ಲಿ 3 ಹಾಗೂ ಬ್ಯಾಕಲ್ಲಿ 7ಅಲ್ಲಿ ಇದ್ದೀರಿ ಅಂತಂದರೆ 7ಅನ್ನು 5ಕ್ಕೆ ತರಬೇಕು. 7ನೇ ಗೇರನ್ನು 6, 5ಕ್ಕೆ ತಂದು ಆನಂತರ 5ರಿಂದ 3ರಲ್ಲಿರೋದನ್ನು 2ಕ್ಕೆ ತರ್ಬೋದು, 2ನೇ ಗೇರಲ್ಲಿ ಇರುವಂಥದ್ದು 1ಕ್ಕೂ ತರ್ಬೋದು. ಹಾಗೆ ಮಾಡಿದ ಮೇಲೇ 1ನೇ ಗೇರಿಗೆ ತರುವಂಥದ್ದು. ಅದರ ಡೀಟೇಲ್ಸ್ ಕೂಡ ವಿಡಿಯೋದಲ್ಲಿದೆ. ಹಾಗೆ ಬಿಗಿನರ್ಸಿಗೆ ಹೇಳಬೇಕಾದ ಚಿಕ್ಕ ವಿಡಿಯೋ ಅಂತೇಳಿ ಮಾಡಿದ್ದೀನಿ. ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ, ಇನ್ನೂ ಡೀಟೇಲ್ ಆಗಿ ಒಳ್ಳೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋನ ಕೊನೆಗೊಳಿಸ್ತೀನಿ. kcyclopointsನಿಂದ ಹರ್ಷ. ಥ್ಯಾಂಕ್ ಯು ಸೊ ಮಚ್. ಬಾಯ್.